ಕೇವಲ ಐಫೋನ್ನಲ್ಲೇ ರೆಡಿ ಆಯಿತು ನನ್ನಾಕಿ ಚಿತ್ರ. ಬೆಳ್ಳಿ ಪರದೆಯಲ್ಲಿ ಮಿಂಚುತ್ತಿರುವ ನನ್ನಾಕಿಗೆ ಫುಲ್ ರೆಸ್ಪಾನ್ಸ್. ತುಂಡು ಬಟ್ಟೆ ಇಲ್ಲ, ಗುಂಡು ಮುಟ್ಟೆ ಇಲ್ಲ. ಇದು ಕೌಟುಂಬಿಕ ಸಿನಿಮಾದಲ್ಲಿ ಹೀರೋಯಿನ್ ಸುತ್ತಲೇ ಗಿರ್ಕಿ ಹೊಡೆದ ಮಲ್ಲು. ಕ್ಲೈಮ್ಯಾಕ್ಸ್ ಯಾಕೆ ಹಿಂಗಾಯ್ತು? ಚಿತ್ರಕ್ಕೆ ಮಂದಿ ಕೊಟ್ಟ ರೇಟಿಂಗ್ ಎಷ್ಟು ಗೊತ್ತಾ? ನನ್ನಾಕಿ ಜೀವ ಇರೋ ಮಠ ಜೊತೆಗಿರಾಕಿ. ಸಿನಿಮಾ ರಂಗದಲ್ಲಿ ಉತ್ತರ ಕರ್ನಾಟಕದ ಛಾಯೆ ವಿಭಿನ್ನವಾಗಿದೆ. ವಿಶೇಷ ಕಥಾಹಂದರದ ಸಿನಿಮಾಗಳು, ಪೌರಾಣಿಕ ಕಥಾಹಂದರದ ಸಿನಿಮಾಗಳು ಮನಸೆಳೆಯುತ್ತವೆ. ಇನ್ನು ಉತ್ತರ ಕರ್ನಾಟಕದ ಭಾಷೆಯನ್ನ ಬಹುತೇಕ ಸಿನಿಮಾಗಳಲ್ಲಿ ಕೇವಲ ಕಾಮಿಡಿಯಾಗಿ ಬಳಸುತ್ತಾರೆ. ಇದು ಪ್ರೇಕ್ಷಕರನ್ನ ಸೆಳೆಯುತ್ತವೆ. ಇತ್ತ ಉತ್ತರ ಕರ್ನಾಟಕದವರು ರಂಗದಲ್ಲಿ ಅದೃಷ್ಟ ಕಂಡುಕೊಂಡಿದ್ದು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಉತ್ತರ ಕರ್ನಾಟಕದವರು ಸ್ಯಾಂಡಲ್ವುಡ್ಗೆ ತೆರಳುವವರು ಕಡಿಮೆ. ಇತ್ತೀಚೆಗೆ ಕೆಲ ಯುವಕರು ಹೊಸದಾಗಿ ತಂಡ ಕಟ್ಟಿ ಯುವ ಸಮುದಾಯವನ್ನ ಸಿನಿಮಾ ಥಿಯೇಟರ್ಗೆ ಕರೆತರುವಲ್ಲಿ ಯಶಸ್ವಿಯಾದ ಚಿತ್ರ ಎಂದರೆ ಅದು ನನ್ನಾಕಿ. ನನ್ನಾಕಿ ಸಂಪೂರ್ಣ ಹಳ್ಳಿ ಸೊಗಡಿನ ಚಿತ್ರ. ಕೇವಲ ಹೀರೋ ಹೀರೋಯಿನ್ ಸುತ್ತಲೇ ಗಿರ್ಕಿ ಹೊಡೆಯುವ ಕತೆ ಹೊಂದಿದ್ರು ಇದು ಕೌಟುಂಬಿಕ ಚಿತ್ರ ಆಗಿದೆ. ಕಮರ್ಷಿಯಲ್ ಸಿನಿಮಾ ಆದ್ರೂ ಕುಟುಂಬ ಸಮೇತರಾಗಿ ಸಿನಿಮಾ ನೋಡುವಾಗ ಹೀರೋಯಿನ್ ಅಥವಾ ಸಹ ನಟರ ತುಂಡು ಬಟ್ಟೆಯಿಂದ ಆಗುವ ಮುಜುಗರ ಇಲ್ಲಿ ಸಿಗಲ್ಲ. ಯುವ ಸಮೂಹದ ಸ್ನೇಹಿತರ ನಡುವೆ ನಡೆಯುವ ದಿನನಿತ್ಯದ ಹಾಸ್ಯ ಚಟಾಕೆ ಯುವಕರನ್ನ ಹುಚ್ಚಿದ್ದು ಕುಣಿಯುವಂತೆ ಮಾಡಿದೆ. ಬಡ ಮಧ್ಯಮದ ಕುಟುಂಬದಲ್ಲಿ ನಡೆಯುವ ಬದುಕನ್ನ ತೆರೆ ಮೇಲೆ ತರಲು ಪ್ರಯತ್ನಿಸಿದ್ದಾರೆ ನಿರ್ದೇಶಕ ಹೀರೋ ಮಲ್ಲು ಜಮಖಂಡಿ. ಚಿತ್ರದಲ್ಲಿನ ಸಂಗೀತ ಕೂಡ ಯುವ ಸಮೂಹವನ್ನ ಚಿತ್ರ ನೋಡಲು ಕರೆತರುವಂತಿದೆ. ಅನಿಲ್ ಸಿಜೆ ಸಂಗೀತ ಮತ್ತು ಕೈಲಾಸ್ ಖೇರಿ ಅವರು ಹಾಡಿರುವ ಹಾಡು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ. ಹೊಸಬರ ತಂಡ ಕೇವಲ ಐಫೋನ್ ಬಳಸಿ ಚಿತ್ರೀಕರಣ ಮಾಡಿದ್ದಾರೆ. ಕಿರುಚಿತ್ರ ಮಾಡಲು ಹೋಗಿ ಒಂದು ಸಿನಿಮಾ ರೂಪ ಪಡೆದಿದ್ದು ನಮಗೆ ಆಶ್ಚರ್ಯವಾಗಿದೆ ಎಂದು ಚಿತ್ರತಂಡ ಹೇಳಿದ್ದು ಈಗ ಇತಿಹಾಸ. ಹಳ್ಳಿಯಲ್ಲಿ ಬೆಳೆದ ಯುವ ಸಮೂಹಕ್ಕೆಂದೇ ಈ ಚಿತ್ರದ ಕತೆ ಹೆಣೆಯಲಾಗಿದೆ. ಯೂಟ್ಯೂಬ್ನಲ್ಲಿ ಕಾಮಿಡಿಗೆ ಹೆಸರಾಗಿರುವ ಮಲ್ಲು ಜಮಖಂಡಿ ಚಿತ್ರದ ಬಹುತೇಕ ಜವಾಬ್ದಾರಿ ಹೊತ್ತಿದ್ದಾರೆ. ಹೊಸಪೇಟೆಯ ಶಿವಗಂಗಾ ಚಿತ್ರದ ನಾಯಕಿ ಪಾತ್ರದಲ್ಲಿ ಮಿಂಚಿದ್ದಾರೆ. ನನ್ನಾಕಿ ಸಿನಿಮಾ ಟೈಟಲ್ ಆದ್ರೂ ಜೀವ ಇರೋ ಮಠ ಜೊತೆಗಿರಾಕಿ ಎಂಬ ಟ್ಯಾಗ್ ಲೈನ್ ವಿಭಿನ್ನವಾಗಿದೆ. ಈ ಚಿತ್ರಕ್ಕೆ ಯಾವುದೇ ಲೈಟಿಂಗ್ ಬಳಸದೆ ಚಿತ್ರೀಕರಣ ಮಾಡಿರುವುದು ಮತ್ತೊಂದು ವಿಶೇಷ. ಇನ್ನು ನನ್ನಾಕಿಗೆ ಉತ್ತರ ಕರ್ನಾಟಕದ ಜನರು ಕೊಟ್ಟಿರೋ ರೇಟಿಂಗ್ ನೋಡೋದಾದ್ರೆ 10ಕ್ಕೆ 8.4 ಮತ್ತು 5ಕ್ಕೆ 4 ಸ್ಟಾರ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾ ರಿಲೀಸ್ ಆಗಿ ತಿಂಗಳು ಕಳೆದರೂ ಟ್ರೆಂಡಿಂಗ್ನಲ್ಲಿದೆ. ಬಹಳ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ ಪ್ರೇಕ್ಷಕ ಪ್ರಭುಗಳ ಮಾತುಗಳು ಅಲ್ಲಲ್ಲಿ ಕೇಳಿ ಬರುತ್ತಿದೆ.